ಮಂಜುನಾಥ್ ಕೆ ಆದಿನಾರಾಯಣ ಕೆ ಬೈರ್ಕೋರ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರೇ, ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಬೈರ್ಕೋರ್ ಇದು ಸುಮಾರು 20 ವರ್ಷದಿಂದ ನನಗೆ ಗೊತ್ತಿದ್ದಾಗೆ ನಾನು 20 ವರ್ಷದಿಂದ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷನಾಗಿ ಇಂದು ಕೂಡ ಹಾಲಿ ಅಧ್ಯಕ್ಷನಾಗಿದ್ದೀನಿ. 20 ವರ್ಷದಿಂದ ಜೆಡಿಎಸ್ ತೆಕ್ಕೆಯಲ್ಲಿರ್ತಕ್ಕಂಥ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ನಮ್ಮ ಬೈರ್ಕೋರ್ ಭಾಗದ ಮುಖಂಡರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ನಮ್ಮ ಒಗ್ಗಟ್ಟು ಈ ಬೈರ್ಕೋರ್ ಹೋಬಳಿಯಲ್ಲಿ ಬೈರ್ಕೋರ್ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ನವರು ಬಲವಾದಂತ ದೃಢ ಸಂಕಲ್ಪ ಕೊಟ್ಟು ಕಾಂಗ್ರೆಸ್ ಬೇಕಾದಷ್ಟು ಇಲ್ಲಿದೆ. ಇದು ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆದಾಗ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇವತ್ತು ನಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ನಮ್ಮ ಈ ಬೈರ್ಕೋರು ಪಂಚಾಯತಿಯ ಬೈರ್ಕೋರು ವ್ಯಾಪ್ತಿಯ ಎಲ್ಲಾ ಮುಖಂಡಗಳ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿರೋದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಇನ್ನೊಂದು ವಿಚಾರ, ನಮ್ಮ ಪಕ್ಷ ಯಾವುದೇ ಒಂದು ಗ್ರಾಮಕ್ಕೆ ಹೋಗು, ನಮ್ಮ ಗ್ರಾಮ ಪ್ರತಿಯೊಂದು ಗ್ರಾಮದಲ್ಲಿಗೆ ದೊಡ್ಡಕಾಯಿ ಕಟ್ಟಿದ್ದಾರೆ. ಆದ್ರೆ ನಮಗೆ ಒಂದು ಒಮ್ಮತ್ತು ಮೂಡದೆ ಹೆಚ್ಚು ಕಡಿಮೆಗಳಾಗ್ತಾ ಇದೆ. ಇವತ್ತು ಇದು ದ್ಯಾವಮೂಲೆ, ಇದು ನಿಜವಾಗ್ಲೂ ದ್ಯಾವಮೂಲೆ. ಏನು ಈ ವರ್ಷ ಈ ಜನವರಿ ಬಂದ ಮೇಲೆ 2 ಚುನಾವಣೆಗಳಾಯ್ತು. ನನಗೆ ಗೊತ್ತಿಲ್ಲ, TFSMS ಮತ್ತೆ ಬೈರ್ಕೋರು. ಇದು ಏನು ಈ ಚುನಾವಣೆ ನಮ್ಮ ಆವಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಆದಿನಾರಾಯಣ ಅವರಿಗೆ ಒಂದು ಶಕ್ತಿ ತಂದುಕೊಟ್ಟಂತ ಒಂದು ಚುನಾವಣೆ ಇದಾಗ್ಬೋದು, ಮತ್ತೆ TFSMS ಆಗ್ಬೋದು. TFSMS ಅಲ್ಲಿ ನಾವು 11 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಇಲ್ಲಿ 7 ಜನ ಅವಿರೋಧವಾಗಿದ್ದೀವಿ. ಇಲ್ಲಿ ಆಗಿದ್ದು ಬಹಳ ಒಂದು ಹೆಮ್ಮೆ ತರತಕ್ಕಂತ ವಿಷಯ. ಯಾಕಂದ್ರೆ ಈ ಬೈರ್ಕೋರಲ್ಲಿ ಘಟಾನುಘಟಿಗೆ ಇರ್ತಕ್ಕಂಥ ಜಾಗದಲ್ಲಿ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರದ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಸಹ ನೀವು ಕಾಂಗ್ರೆಸ್ ತೆಕ್ಕೆಗೆ ತರ್ತೀರಿ ಅಂತ ನಂಬಿ ನಾನು ನಿಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರ್ಲಿ ಅಂತ ಹೇಳ್ತಾ ನಮ್ಮ ಒಂದು ಮಾತು ನಮ್ಮ ಒಂದು ಆಶೀರ್ವಾದಗಳನ್ನು ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ನೀವು ನಮ್ಗೆ ಫೋನ್ ಮಾಡಿದ್ರೆ ನಾವು ಸದಾ ನಿಮ್ಮ ಚುರುಡರಾಗಿ ಇರ್ತೀವಿ. ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ. ನೀವು ಇವತ್ತೇನು ಈ ವ್ಯವಸಾಯ ಸೇವಾ ಸಹಕಾರ ಚುನಾವಣೆಗೆ ನನಗೆ ಗೊತ್ತಿದ್ ಮಾತ್ರ ಆನಂದ್ ರೆಡ್ಡಿ ನಿದ್ರ ಬೈನಲ್ಲಿ ಆಗ್ತಿಲ್ಲ ವಾಯನ ಮಾತರು ಅದು ಏನಕ್ಕೆ ತಲೆ ಎತ್ತಪ್ಪದು ಅದು ಏಮಾಯ್ನ ಆ ರೀತಿ ಆನಂದ್ ರೆಡ್ಡಿ ಆಗ್ಬೋದು. ಅವ್ರ ಜೊತೆಯಲ್ಲಿ ನಮ್ಮ ತಂಡ ಆಗ್ಬೋದು, ಕೃಷ್ಣಪ್ಪ ಆಗ್ಬೋದು. ಕೃಷ್ಣಪ್ಪನ ಕುಸ್ತಾ ಇರ್ತಾನೆ ಏನ್ ಶಸ್ತ್ರಪ್ಪ ಅಂತ. ಈ ರೀತಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಒಬ್ಬರು ಮಾತೊಬ್ಬರು ಬಿಟ್ಕೊಡದೆ ಇವತ್ತು ಮಾಡಿದ್ದಕ್ಕೆ ನಿಮಗೆ ಫಲ ಸಿಕ್ಕಿದೆ. ಈ ಫಲ ಎಲ್ಲಾ ಚುನಾವಣೆಗಳಲ್ಲೂ ಸಿಗುತ್ತೆ. ನಿಮ್ಮ ಬೈರ್ಕೋರಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಸಿಗ್ಬೇಕಾದ್ರೆ ನಿಮ್ಮ ಒಗ್ಗಟ್ಟು ಪ್ರದರ್ಶನ ಅದರಿಂದ ಸಿಗುತ್ತೆ ಅಂತ ಹೇಳ್ತಾ ನೀವು ಮುಂದೆ ಇದೇ ರೀತಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.